ಓಕೆ ಹಾಯ್, ನಿಮ್ಮ ಹೆಸರು? ಪ್ರತಾಪ್, ಪ್ರದೀಪ, ರಾಜೇಂದ್ರ, ಸುದರ್ಶನ್, ಶಂಕರ. ಎಲ್ಲಿಂದ ಬಂದಿರೋದು? ಮೇಡಮ್ ನರಸೀಪುರ, ಟಿ ನರಸೀಪುರ. ಟಿ ನರಸೀಪುರ. ಎಲ್ಲರೂ ಒಂದೇ ಊರವರ? ಹಾ ಮೇಡಮ್, ಎಲ್ಲ ಒಂದು. ಸೊ ಮೈಸೂರಿಗೆ ಏನಕ್ಕೆ ಬಂದಿದ್ದು? ಮೇಡಮ್ ಲೈಟಿಂಗ್ ಮತ್ತೆ ಅರಮನೆ ನೋಡೋದ ಅಂತ ಬಂದೆ. ಅರಮನೆ ನೋಡೋದಕ್ಕೆ. ಓಕೆ, ಒಂದು ಜನರಲ್ ನಾಲೆಜ್ ಕ್ವೆಶನ್ ಕೇಳ್ತೀನಿ. ಓಡೋಗ್ತಿದ್ರಿ ಅಂತ ಕೇಳ್ತಿದ್ರಿ. ಇವಾಗ ಮೈಸೂರು ರಾಜರು ಯಾರು ಇರೋದು? ಮೇಡಮ್ ಯದುವೀರ್. ಪೂರ್ತಿ ಹೆಸರು ಹೇಳ್ಬೇಕು. ಯದುವೀರ್ ಒಡೆಯರ್ ಅರಸು. ಓಡೋಗ್ತಿದ್ರಲ್ಲ ಅಂತ ಕೇಳಿದೆ. ಹೋಗ್ಲಿ ಬಿಡಿ. ಮೈಸೂರಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಚೆನ್ನಾಗೈತೆ ಮೇಡಮ್, ಜಾಲಿ ಮಾಡ್ತಿದ್ದೀವಿ. ಹಾ. ಮೈಸೂರು ಸ್ವರ್ಗ. ನೀವು ಒಂದ್ ಸ್ವಲ್ಪ ನಗ್ಬೇಕು. ನಗ್ತಾ ಇದ್ದೀನಿ ಮೇಡಮ್, ನಗ್ತಾ ಇದ್ದೀನಿ, ಮಾತಾಡ್ತಿದ್ದೀನಿ. ಎಲ್ಲ ಜಾಲಿ ಜಾಲಿ ಮೇಡಮ್, ಫುಲ್ ಜಾಲಿ, ಫುಲ್ ಜಾಲಿ. ಮೈಸೂರು ಸ್ವರ್ಗ ಮೇಡಮ್. ವಿಶೇಷ ಇಲ್ಲೇ ಅರಮನೆ ನೋಡ್ಕೊಂಡಿ, ಫುಲ್ ಕಲರ್ಸ್ ಆಗಿರೋ ಎಲ್ಲ ನೋಡ್ಕೊಂಡಿ. ಅದಕ್ಕೆ ಫುಲ್ ಜೋಶು ಮೇಡಮ್. ಫುಲ್ ಜೋಶ್. ನೀವೇನೋ ಹೇಳ್ತಾ ಇದ್ರಿ. ಅದೇ ಮೈಸೂರು ಸ್ವರ್ಗ ಮೇಡಮ್. ಮೈಸೂರೇ ಸ್ವರ್ಗನಾ? ಓಕೆ, ಯಾಕೆ ಹಂಗ ಅನ್ಸುತ್ತೆ? ಮೈಸೂರೇ ಸ್ವರ್ಗ ನೋಡಿದ್ರೆ ನಮ್ಮ ಊರು, ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆ. ಎಷ್ಟು ದಿನದಿಂದ ಈ ಲೈನ್ಸ್ ಪ್ರಾಕ್ಟೀಸ್ ಮಾಡಿದ್ರಿ ಹೇಳ್ಬೇಕಾದ್ರೆ? ದಿನದಿಂದ ಇಲ್ಲ ಮೇಡಮ್, ಇವಾಗ್ಲೇ. ಸರ್, ನೀವು ದೊಡ್ಡವ್ರು, ನೀವು ಸ್ವಲ್ಪ ಹೇಳಿ. ಮೈಸೂರು ಏನಕ್ಕೆ ಇಷ್ಟ ನಿಮ್ಗೆ? ಮೈಸೂರು ಎಲ್ಲಾ ರೀತಿಲೂ ಚೆಂದ ಮೇಡಮ್. ಎಲ್ಲಾ ರೀತಿಲೂ ಮೈಸೂರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಜಂಬೂ ಸವಾರಿನ ಲೈಟಿಂಗ್ಸ್? ಲೈಟಿಂಗ್ಸ್ ಚೆನ್ನಾಗಿದೆ, ಜಂಬೂ ಸವಾರಿನೂ ಚೆನ್ನಾಗಿದೆ, ತಿರ್ಗಾ ಅರಮನೆ. ಮೈಸೂರಲ್ಲಿರೋ ಜನ ತುಂಬಾ ಚೆನ್ನಾಗಿದಾರ? ಮೈಸೂರಲ್ಲಿರೋ ಹುಡುಗಿರು ತುಂಬಾ ಚೆನ್ನಾಗಿದಾರ? ಮೈಸೂರಿರೋ ಜನ ಯಾಕೆ? ಅವ್ರು ಎಲ್ಲೇ ಹೋದ್ರು ಒಂದು ಅಡ್ರೆಸ್ ಕೇಳಿದ್ರು, ಇಂಥ ಜಾಗದಲ್ಲಿ ಇಂಥ ಅಡ್ರೆಸ್ ಐತೆ ಎಲ್ಲಾನು ಹೇಳ್ತಾರೆ. ಆಟೋದವರು ಮೇನು. ಸೊ ಅದಕ್ಕೆ ನೀವು ಮೈಸೂರು ಜನರು ಅಂದ್ರೆ ಇಷ್ಟ, ಹುಡುಗಿರು ಇಷ್ಟ ಆಗಿಲ್ಲ? ಹುಡುಗಿ ನಮ್ಗೆ ಬೇಕಾಗಿಲ್ಲ. ಜನರು ಹುಡುಗಿರು ಇರ್ತಾರಲ್ಲ ಮೇಡಮ್, ಜನರು ಹುಡುಗಿರು ಇರ್ತಾರಲ್ಲ. ನೀವು ಫುಲ್ ಜೋಶಲ್ಲಿ ಇದೀರಾ. ನಿಜ ಹೇಳಿ, ಯಾಕೆ ಬಂದಿದ್ದು? ಲೈಟಿಂಗ್ ಅಲ್ಲಿ ಹುಡುಗಿರು ಸಕದಾಗ ಕಾಣಿಸ್ತಾರಂತೆ, ಹೌದಾ? ಆತರ ಏನಿಲ್ಲ ಮೇಡಮ್, ಲೈಟಿಂಗ್ಸ್ ನೋಡಕ್ ಬಂದಿರೋದು. ಇವರೆಲ್ಲ ಫಿಲ್ಟರ್ ಹಾಕೊಂಡ್ ಫೋಟೋ ತಗೋತಾರೆ ಹುಡುಗಿರು. ನಮ್ಮ ಹುಡುಗರು ನೋಡಿ ಹೆಂಗವ್ರೆ. ನಾಡ ಹಬ್ಬ ನೋಡಕ್ ಬಂದಿದ್ದಾರೆ. ನಮ್ಮ ನಾಡ ಹಬ್ಬನ ನೋಡಕ್ ಬಂದಿದ್ದಾರೆ. ನಾಡ ಹಬ್ಬ ಇನ್ನ ಜಂಬೂ ಸವಾರಿ ಅವತ್ತಿರೋದು, ಇವತ್ತು ಲೈಟಿಂಗ್ ಇದೆ. ಸ್ಟಾರ್ಟ್ ಆಗಿದೆಯಲ್ಲ. ನೀವು ನಾಡ ಹಬ್ಬ ನೋಡಕ್? ಹೌದಲ್ವಾ? ಸರ್, ಎಷ್ಟು ರೌಂಡ್ಸ್ ಹಾಕೋ ಬಂದ್ರಿ ಲೈಟ್ಸ್? ನಾವು ಮಿನಿಮಮ್ ಈಗ 3 ದಿವಸದಿಂದನೂ ರೌಂಡ್ಸ್ ಹಾಕ್ತಾನೆ ಇದೀವಿ. ಮನೆಗೆ ಹೋಗಿಲ್ವಾ? ಹೋಗ್ತೀವಿ. ಲೈಟಿಂಗ್ಸ್ ಆಫ್ ಆದ್ಮೇಲೆ ಮನೆಗೆ ಹೋಗ್ತೀವಲ್ವಾ? ಸೊ ಲೈಟಿಂಗ್ಸ್ ಇರೋವರೆಗೂ ಮೈಸೂರೇ ಸುತ್ತಾ ಇರ್ತಾರ ಎಲ್ಲರೂ? ಸರ್, ನೀವು ಸ್ವಲ್ಪ ದೊಡ್ಡವರು, ಈ ಚಿಕ್ಕ ಮಕ್ಳಿಗೆ ಹಾಕೋ ಓಡಾಡ್ತಿದ್ರ, ಏನ್ ವಿಶೇಷ? ಏನಿಲ್ಲ, ದಸರಾ ಜಾತ್ರೆ ನೋಡಮಂತ ಬಂದ್ವು. ಮೈಸೂರು ನಮ್ಗೆ ಹತ್ರ ಪ್ಲೇಸು ಇದು. ನಾವು ಸುಮಾರು ದಿನದಿಂದ ಬರ್ತೀವಿ ಮೈಸೂರು. ಎಷ್ಟು ವರ್ಷದಿಂದ ನೀವು ನೋಡ್ತಿದ್ದೀರಾ ಸರ್ ದಸರಾ? ನಾವು ಸುಮಾರು ಒಂದು 10 ವರ್ಷದಿಂದ ಬರ್ತೀವಿ. 10 ವರ್ಷದಿಂದ. ಏನಾದ್ರು ಡಿಫ್ರೆನ್ಸ್ ಇದೆಯಾ ದಸರಾ? 10 ವರ್ಷಕ್ಕೆ ಈ ವರ್ಷ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದೆ? ಏನ್ ಡಿಫ್ರೆನ್ಸ್ ಇದೆ ದಸರಾ? ಎಲ್ಲ ಲೈಟ್ ನಿಮ್ದೆಲ್ಲ ಡೆಕೋರೇಷನ್ ಚೆನ್ನಾಗಿದೆ ಎಲ್ಲ. ಲೈಟಿಂಗ್ ಅಲ್ಲಿ ಹುಡುಗಿರು ತುಂಬಾ ಚೆನ್ನಾಗಿ ಕಾಣಿಸ್ತಾರಂತೆ, ಹೌದಾ ಅಂತ ಕೇಳಿದೆ. ಇಲ್ಲ ಮೇಡಮ್, ಹುಡುಗರು ಮಸ್ತ್ ಕಾಣ್ತಾರೆ ಮೇಡಮ್. ಲೈಟಿಂಗ್ ಅಲ್ಲಿ ಮೇಡಮ್ ಮೇಕಪ್ ಹಾಕಂದ್ರೆ ಚೆನ್ನಾಗಿ ಕಾಣ್ತಾರ ಅವ್ರು ಅಷ್ಟೇ. ಹುಡುಗಿರ್ ಮೇಕಪ್ ಇಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತಾರೆ. ಯಾರು ಹೇಳಿ? ಮೇಕಪ್ ಎಲ್ಲರೂ ಒಂದು ಆಧಾರ್ ಕಾರ್ಡ್ ತಗೊಂಡು ಹುಡುಗಿರು ಮೇಕಪ್ ಮುಖ ತೋರಿಸ್ಲಿ ಅವಾಗ ಗೊತ್ತಾಗುತ್ತೆ. ನಾವು ನೋಡಿ, ನಾವು ಮೇಕಪ್ ಹಾಕಿಲ್ಲ, ಮೇಕಪ್ ನೋ ಮೇಕಪ್, ಓನ್ಲಿ ಬ್ರೇಕಪ್. ಎಷ್ಟು ಬ್ರೇಕಪ್ ಆಗಿದೆ ನಿಮ್ಗೆ? ಏಡಾಗೈತೆ ಮೇಡಮ್. ಅದಕ್ಕೆ ನೀವು ಹುಡುಗಿರ್ ಕಂಡ್ರೆ ಆಗಲ್ಲ ಮೇಡಮ್ ಆತರ ಏನಿಲ್ಲ ಮೇಡಮ್, ನನ್ಗನ್ಸಿದ್ದು ಹೇಳ್ಬೇಕು ಅಂತ ಹೇಳ್ದೆ ಮೇಡಮ್. ಹೇಳ್ಬೇಕು ಅಂತ. ಹಾ, ಏನು? ಅವನ್ಗಾಯ್ತು, ನಮ್ಗಾಗಲ್ಲ. ಯಾಕೆ? ಹುಡುಗಿರ್ ಕಂಡ್ರೆ ಹುಡುಗಿರ್ ಕಂಡ್ರೆ ಆಗಲ್ಲ? ನಮ್ಗೆ ಬ್ರೇಕಪ್ ಅನ್ನೋದು ಆಗೋದೇ ಇಲ್ಲ. ಬ್ರೇಕಪ್ ಅಂದ್ ಕಡೆ ಆಗೋದೇ ಇಲ್ಲ. ಬ್ರೇಕಪ್ ಅಂದ್ರೇನೆ ಆಗಲ್ವಾ? ಸೊ ಅದಕ್ಕೆ ಲವ್ ಯಾಕಂದ್ರೆ ನಾವು ಲವ್ ಮಾಡಿಲ್ವಲ್ಲ, ಅದಕ್ಕೆ ಇದು ನಾವ್ ನಂಬೇಕಾ? ನಂಬಿ. ಯಾಕೆ ನೀವ್ ಹೇಳೋದಿಲ್ಲ, ನಾವು ನಂಬ್ತೀವಿ. ನಾವ್ ಹೇಳೋದನ್ನ ನಿಮ್ಗೆ ಹೋಗಲ್ವಾ? ನಾವು ಕರೆಕ್ಟ್ ಆಗಿರೋ ಸುದ್ದಿ ಹೇಳ್ತೀವಿ. ಬಾಯ್ಸೇ ಕರೆಕ್ಟ್ ಆಗಿರೋದು. ಯಾಕೆ? ಲವ್ ಅನ್ನೋ ನಿಯತಿಗೆ ಬಾಯ್ಸ್. ಏನಿಲ್ಲ, ಹುಡುಗಿರು ತುಂಬಾ ನಿಯತ ಲವ್ ಮಾಡ್ತಾರೆ. ಯಾರು ಹೇಳಿದ್ ಹುಡುಗಿರು ಲವ್ ಮಾಡಲ್ಲ ನಿಯತಾಗಿ ಅಂತ? ಬಾಯ್ಸು ಇವಾಗ ರೀಲ್ಸ್ ಅಲ್ಲೆಲ್ಲ ನೋಡ್ತೀವಲ್ಲ, ಮಂಜಣ್ಣ, ಲೀಲಾ, ಅಲ್ಲೇ ಗೊತ್ತಾಯ್ತು. ಇನ್ಯಾರ ನೋಡವ, ಸುಮಾರು ಕಡೆ ಹಾಸನ ಸೈಡ್ ಎಲ್ಲ ಹುಡುಗಿರು ಗಂಡನ್ನೆಲ್ಲ ಕೊಳೆ ಮಾಡಿ ಬಕೆಟ್ ತುಂಬೋದು, ಡೀಲಿ ಡ್ರಮ್ ತುಂಬೋದು. ನಾನು ಹಾಸನೋಳೆ, ಹಾಸನಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಕಡೆ ಆಗುತ್ತೆ ಅದು. ಏನು ಇಲ್ಲ, ಇಲ್ಲೆಲ್ಲ ಅಷ್ಟೇ, ಎಲ್ಲಾ ಕಡೆ ಹುಡುಗಿರು ಹಂಗೆ. ಏನಿಲ್ಲ, ಒಳ್ಳೆ ಹುಡುಗಿ. ಸರ್, ನಿಮಗೆ ಮದ್ವೆ ಆಗಿದ್ಯಾ? ನೀವ್ ಹೇಳಿ ಸರ್, ಹುಡುಗಿರು ಒಳ್ಳೆಯವ್ರಲ್ವಾ? ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲರೂ ಒಳ್ಳೆಯವರು ಅನ್ನಕಲ್ಲ, ಎಲ್ಲರೂ ಕೆಟ್ಟವರು ಅನ್ನಕ. ಹಾಗೆ ಹುಡುಗರಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರಲ್ವಾ? ಹುಡುಗಿನ ಏನಕ್ಕೆ ಮಾತ್ರ ಬ್ಲೇಮ್ ಮಾಡ್ಬೇಕು? ಆತರ ಏನಿಲ್ಲ. ನೀವನ್ನ ಪ್ರಕಾರ ಹುಡುಗರೆಲ್ಲ ಕೆಟ್ಟವ್ರೆ? ನನಗೆ ಎಲ್ಲರೂ ಕೆಟ್ಟವರು ಅಂತ ಹೇಳಲಿಲ್ಲಪ್ಪ, ಹುಡುಗಿರ್ ಕೆಟ್ಟವರಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ. ಎಲ್ಲರೂ ಒಳ್ಳೆಯವ್ರೆ, ಅವ್ರವ್ರು ಮಾತ್ರ. ಯಾರು ಇಲ್ಲಿ ಯಾರು ನಾನು ಒಳ್ಳೆಯವನು ಅಂತ ಯಾರು ಹೇಳಲ್ಲ, ಅವ್ರವ್ರು ಮಾತ್ರ ಹೇಳ್ಕೊಂಡು ಓಡಾಡ್ತಾರ. ನಿಯತ್ತು ಅಂತ ಬಂದ್ರೆ ನಮ್ಮ ಹುಡುಗರೇ ಫಸ್ಟ್. ಏನಿಲ್ಲ, ಅವ್ರು ನಿಯತ್ ಅಂತ ಬಂದ್ರೆ ಹುಡುಗಿರೇ ಬೆಸ್ಟ್. 12 ಗಂಟೆ ರಾತ್ರಿ ಫೋನ್ ಮಾಡಿದ್ರೆ ಹುಡುಗಿರು ಬರಲ್ಲ, ಹುಡುಗರೇ ಬರೋದು.
ಹುಡುಗ್ರು ಏನಕ್ಕೆ ಬರ್ತಾರೆ ಅಂದ್ರೆ ಹುಡುಗರಿಗೆ 12 ಗಂಟೆ ರಾತ್ರಿಲೂ ಹೊರಗಡೆ ಬರೋದಕ್ಕೆ ಪರ್ಮಿಷನ್ ಇರುತ್ತೆ. ಹುಡುಗಿರ್ 12 ಗಂಟೆ ರಾತ್ರಿ ಬರೋದಕ್ಕೆ ಏನಕ್ಕೆ ಹೆದರ್ಕೊಳ್ತಾರೆ ಅಂದ್ರೆ ನಿಮ್ ತರ ಹುಡುಗರು ಇರ್ತಾರೆ. ಸೊ ಕೇಳಿದ್ರಲ್ಲ ಹುಡುಗಿರ್ ಮಾತು, ಅವರೆಲ್ಲ ಹೇಳೋದು ಒಂದೇ, ಮೈಸೂರಲ್ಲಿ ಜಂಬೂ ಸವಾರಿ ಎಷ್ಟು ಇಷ್ಟ ಆಗುತ್ತೋ ಮೈಸೂರು ಲೈಟಿಂಗ್ಸ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಸೊ ನಾನು ಆಗ್ಲೇ ಹೇಳ್ದಾಗೆ ಸುಮಾರು 136 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಈ ಲೈಟಿಂಗ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. 118 ವೃತ್ತದಲ್ಲಿ ಲೈಟಿಂಗ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಸುಮಾರು 80 ವಿವಿಧ ರೀತಿಯ ಕಲಾಕೃತಿಗಳನ್ನ ಲೈಟ್ಸ್ ಅಲ್ಲಿ ರಚಿಸಲಾಗಿದೆ. ಸೊ ಮೈಸೂರಿನ ಮತ್ತೊಂದು ಆಕರ್ಷಣೆ ಅಂದ್ರೆ ಈ ಲೈಟಿಂಗ್ಸ್. ಸುಮಾರು 21 ದಿನಗಳ ಕಾಲ ಮೈಸೂರು ಲೈಟಿಂಗ್ಸ್ ಇರುತ್ತೆ. ಸೆಪ್ಟೆಂಬರ್ 22ರಿಂದ ಶುರುವಾಗಿದೆ. ಹಾಗಾಗಿ 21 ದಿನಗಳ ಕಾಲ ಲೈಟಿಂಗ್ಸ್ ಇರುತ್ತೆ. ಈ ಬಾರಿಯ ಮೈಸೂರಿನ ದೀಪಾಲಂಕಾರದ ವಿಶೇಷತೆ ಏನಪ್ಪಾ ಅಂದ್ರೆ ಕೋಲ್ಕತ್ತಾ ಲೈಟ್ಸ್ ಅನ್ನ ತರಿಸಲಾಗಿದೆ. ಹಾಗಾಗಿ ಮೈಸೂರು ಮಧುವಣಗಿತ್ತಿಯಂತೆ ಜಗಮಗಿಸ್ತಾ ಇದೆ. ಮೈಸೂರು ಎಂಟರ್ ಆದಾಗಿಂದ ನೀವು ಮೈಸೂರು ಲೈಟಿಂಗ್ಸ್ ಅನ್ನ ಕಣ್ತುಂಬಿಕೊಳ್ಬಹುದು. ಹಾಗಾಗಿ ಇನ್ನೂ ಯಾರೆಲ್ಲ ಮೈಸೂರು ಲೈಟಿಂಗ್ಸ್ ನ ನೋಡಿಲ್ವೋ ದಯವಿಟ್ಟು ಬಂದು ಮೈಸೂರು ಲೈಟಿಂಗ್ಸ್ ನ ನೋಡಿ ಎಂಜಾಯ್ ಮಾಡಿ. ಬಟ್ ಒಂದೇ ಒಂದು ಕೆಳಕಳಿಯ ವಿನಂತಿ ಏನಂದ್ರೆ ಮೈಸೂರಿನಲ್ಲಿ ಲೈಟಿಂಗ್ಸ್ ನೋಡೋದಕ್ಕೆ ಬಂದಾಗ ಲೈಟ್ಸ್ ಅನ್ನ ಮುಟ್ಟೋದಾಗಿರ್ಲಿ, ದೀಪಗಳನ್ನ ಅಳವಡಿಸಿರುವ ಕಂಬಗಳನ್ನ ಮುಟ್ಟೋದಾಗಿರ್ಲಿ ಅಥವಾ ಬಲ್ಬ್ಗಳನ್ನ ಮುಟ್ಟೋದಾಗಿರ್ಲಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇರುವಂತದ್ದು ಮಾತು. ನೀವು ನೋಡ್ಲಿ, ನಿಮಗಿಷ್ಟ ಆಗ್ಲಿ ಅನ್ನೋದಕ್ಕೋಸ್ಕರ ಲೈಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಆ ಲೈಟಿಂಗ್ಸ್ ಅನ್ನ ಹಾಳು ಮಾಡಬೇಡಿ ಅನ್ನೋದು ನಮ್ಮ ನ್ಯೂಸ್ ಫಸ್ಟ್ ನ ವಿನಂತಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.